ನಮಸ್ಕಾರ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಿಮಗೆ ಗೊತ್ತಿರೋ ಹಾಗೆ ನಿನ್ನೆ ನಾಮಿನೇಷನ್ ಫೈನಲ್ ಡೇ ಇತ್ತು. 26ನೇ ತಾರೀಕು ನಾಮಿನೇಷನ್ಸ್ನ ವಾಪಸ್ ತಗೊಳ್ಳೋದಕ್ಕೆ ಒಂದು ಫೈನಲ್ ಡೇ ಇರ್ತದೆ. ಬಹಳ ಜನ ಕ್ಯಾಂಡಿಡೇಟ್ಗಳು ಇಂಡಿಪೆಂಡೆಂಟ್ ಆಗಿ ನಾಮಿನೇಷನ್ನ ಹಾಕಿದ್ದಾರೆ. ಸುಮಾರು 39 ಅಭ್ಯರ್ಥಿಗಳು ನಾಮಿನೇಷನ್ನ ಹಾಕಿದ್ದಾರೆ. ಪ್ರಮುಖವಾಗಿ ನಾವು ನೋಡ್ತಾ ಇದ್ದೀವಿ, ಸಾದಿಕ್ ಪೈಲ್ವಾನ್ ಅವರ ಹೆಸರು ಬಹಳ ಕೇಳಿ ಬರ್ತಾ ಇದೆ. ಈ ಒಂದು ನಾಮಿನೇಷನ್ ಅನ್ನೋದು, ನಾನು ಕೂಡ ಅಭ್ಯರ್ಥಿ, ಪ್ರಜಾಪ್ರಭುತ್ವದಲ್ಲಿ ನನಗೆ ಎಲೆಕ್ಷನ್ ಕಂಟೆಸ್ಟ್ ಮಾಡೋದಕ್ಕೆ ಹಕ್ಕಿದೆ. ಜನಗಳು ಇಷ್ಟಪಟ್ಟರೆ ನಾನು ಕೂಡ ಅವರ ಪ್ರತಿನಿಧಿಯಾಗಿ ಹೋಗ್ತೀನಿ. ಪ್ರಜಾಸತ್ತಾತ್ಮಕವಾಗಿ ಅಂದರೆ ಪ್ರಜಾಪ್ರಭುತ್ವದ ಒಂದು ಏನು ರೂಟ್ ಇದೆ, ಡೆಮೊಕ್ರೆಟಿಕ್ ರೂಟ್, ಅದರ ಮೂಲಕ ನಾನು ನನ್ನನ್ನು ಟೆಸ್ಟ್ ಮಾಡ್ಕೊತೀನಿ ಅನ್ನೋದು. ಇವಾಗ ಭಾಳ ಜನಕ್ಕೆ ಆಕಾಂಕ್ಷೆ ಇರುತ್ತೆ, ಹಾಗಾಗಿ ಅಪ್ಲೈ ಮಾಡಿದ್ದಾರೆ. ಅವರಲ್ಲೆಲ್ಲ ಕೇಳ್ಕೊಳ್ಳೋದು ಒಂದು ಮಾತು, ಯಾವ ಕಾರಣಕ್ಕೂ ಕೂಡ ನೀವು ಹಾಕಿರೋಂಥ ನಾಮಿನೇಷನ್ನ ದಯವಿಟ್ಟು ಹಿಂದಕ್ಕೆ ತೆಗಿಬೇಡಿ. ನೀವು ಯಾವ ಕಾರಣಕ್ಕೆ ನಾಮಿನೇಷನ್ ಹಾಕಿರ್ತೀರಿ, ನಿಮಗೂ ಆಸೆ ಬಂದಿರ್ತದೆ ನಾನು ಕೂಡ MLA ಆಗಬೇಕು ಅಂತ. ವೆರಿ ಗುಡ್. ಇವಾಗ ನೀವೇನಾದರೂ ನಾಮಿನೇಷನ್ ಹಿಂದೆ ತಗೊಂಡ್ರೆ ಏನು ನೀವೊಂದು ಭರವಸೆ ಸೃಷ್ಟಿ ಮಾಡಿರ್ತೀರಿ, ಏನು ನಿಮ್ಮ ಮೇಲೆ ಜನಗಳು ನಂಬಿಕೆ ಇಟ್ಕೊಂಡಿರ್ತಾರೆ, ಏನು ಕ್ಷೇತ್ರದ ಜನರು ಇಲ್ಲ ಬದಲಾವಣೆ ಗಾಳಿ ಬೀಸ್ತಾ ಇದೆ, ಇಲ್ಲಿ ಒಂದು ನಾವೆಲ್ಲ ನೋಡ್ತಿರೋ ರೀತಿಯಲ್ಲಿ ಒಂದು ದೊಡ್ಡ ಕುಟುಂಬ ರಾಜಕಾರಣ ಇದೆ, ಆ ಕುಟುಂಬ ರಾಜಕಾರಣಕ್ಕೆ ಸಡ್ಡೊಡೆದು ಹಲವಾರು ಅಭ್ಯರ್ಥಿಗಳು ಈ ಸರಿ ಕಣದಲ್ಲಿದ್ದಾರೆ, ಇದು ಒಂದು ಒಳ್ಳೆಯ ಬೆಳವಣಿಗೆ ಅನ್ನೋದು ಜನಗಳು ನಂಬಿರ್ತಾರೆ. ನೀವೇನಾದರೂ ಹಿಂದೆ ಸರಿದ್ರೆ ಆ ನಂಬಿಕೆ ಕಳ್ಕೊತೀರಿ, ಜನಗಳು ಮಾತಾಡೋಕೆ ಶುರು ಮಾಡ್ಕೊತಾರೆ. ಸೋಲ್ಡ್ ಔಟ್ ಆಗಿದ್ದೀರಿ, ಇನ್ನು ಯಾರಿಗೋ ಡೀಲ್ ಆಗಿದ್ದೀರಿ, ಯಾವುದೋ ಒಂದು ದುಡ್ಡಿನ ಆಮಿಷಕ್ಕೆ, ಯಾವುದೋ ಒಂದು ಸ್ಥಾನಮಾನದ ಆಮಿಷಕ್ಕೆ ನೀವು ಹಿಂದೆ ಸರ್ಕೊಂಡಿದ್ದೀರಿ ಅಂತಂದು. ನಾನು ಕೂಡ MP ಎಲೆಕ್ಷನ್ನಲ್ಲಿ ಇಂಡಿಪೆಂಡೆಂಟ್ ಆಗಿ ನಾಮಿನೇಷನ್ ಮಾಡಿದ್ದೆ. ಬಹಳ ಒತ್ತಡ ಬಂತು, CM ಲೆವೆಲ್ ತನಕ ಒತ್ತಡ ಬಂತು. ಆ ಒತ್ತಡ ಅಲ್ಟಿಮೇಟ್ ಅಂದರೆ ಭಾಳ ಒತ್ತಡ, ಅದನ್ನು ಹೇಳೋದಕ್ಕಾಗಲ್ಲ. ಹಂಗಿದ್ರೂ ಕೂಡ ನಾನು ಹಿಂದೆ ಸರಿಲಿಲ್ಲ. 1 ಓಟ್ ಬಂದರೂ ಸರಿ, 1 ಲಕ್ಷ ಓಟ್ ಬಂದರೂ ಸರಿ, ನಾನು ಆಗಲೇ ನಂಬಿಕೆ ಹುಟ್ಟಿಸಿದ್ದೀನಿ, ಭರವಸೆ ಮುಟ್ಟಿಸಿದ್ದೀನಿ. ಹಂಗಾಗಿ ನಾನು ಹಿಂದಕ್ಕೆ ಯಾವ ಕಾರಣಕ್ಕೂ ಸರಿಯಲ್ಲ ಅಂತಂದು ನಾನು ಎಲೆಕ್ಷನ್ನ ಮಾಡಿದ್ದೆ. ರಿಸಲ್ಟ್ ಏನಾದರೂ ಆಗಿರ್ಬೋದು, ಬಟ್ ಇವತ್ತಿನವರೆಗೂ ಕೂಡ ನನಗೆ ಒಂದು ಆತ್ಮತೃಪ್ತಿ ಇದೆ, ನಾನೊಂದು ಹೋರಾಟ ಮಾಡಿದ್ದೆ ಅಂತಂದು. ಹಾಗಾಗಿ ಯಾರ್ಯಾರು ಇಂಡಿಪೆಂಡೆಂಟ್ ನಾಮಿನೇಷನ್ ಹಾಕಿದ್ದೀರಿ, ನಿಮ್ಮಲ್ಲಿ ಭಾಳ ವಿನಮ್ರತೆಯಿಂದ ಕಳಕಳಿಯಿಂದ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ಹಿಂದೆ ಸರಿಯೋದಕ್ಕೆ ಹೋಗಬೇಡಿ. ನಿಮಗೆ 1 ಓಟ್ ಬರಲಿ, 2 ಓಟ್ ಬರಲಿ, 10 ಓಟ್ ಬರಲಿ, 20 ಓಟ್ ಬರಲಿ, ಅದು ನಿಮ್ಮನ್ನು ಡಿಫೈನ್ ಮಾಡಲ್ಲ. ಅದರಿಂದ ನಿಮಗೆ ಸಮಾಜದಲ್ಲಿ ಏನೋ ಒಂದು ಕೆಟ್ಟ ಹೆಸರು ಬರುತ್ತೆ, ಆ ರೀತಿ ಏನು ಅನ್ಕೊಳಕ್ಕೆ ಹೋಗಬೇಡಿ. ಅದೆಷ್ಟಾದರೂ ಓಟ್ ಬರಲಿ. ನೀವು ಇಂಡಿಪೆಂಡೆಂಟ್ ಹಾಕಿದ್ದೀರಿ ಅಂತಂದಾಗ ಈಗ ನಿಮಗೆ ಶುರು ಆಗಿರುತ್ತೆ ಫೋನ್ಗಳು ಬರೋದು, ಒತ್ತಡಗಳು ಬರೋವಂಥದ್ದು. ದಯವಿಟ್ಟು ನಂಬಕ್ಕೆ ಹೋಗ್ಬೇಡ್ರಿ. ಏನು ದೊಡ್ಡವ್ರು ಬಂದು ಹೇಳ್ತಾರಲ್ಲ, ನೀ ನನ್ನ ಸ್ನೇಹಿತ, ನಾಳೆ ನಿಮ್ಮನ್ನು ಬೆಳೆಸ್ತೀವಿ, ನಿಮಗೆ ಅದನ್ನು ಕೊಡ್ತೀವಿ, ಇದನ್ನು ಕೊಡ್ತೀವಿ, ಈ ಪೋಸ್ಟ್ ಕೊಡ್ತೀವಿ, ಅದನ್ನು ದಯವಿಟ್ಟು ಈ ಒಂದು ಅಲ್ಪಕಾಲಿಕ ಏನು ಶಾರ್ಟ್ ಟರ್ಮ್ ಗೋಲ್ ಅಂತ ಹೇಳ್ತೀವಿ, ಅದನ್ನು ನಂಬ್ಕೊಂಡು ನೀವು ಹಾಳಾಗಕ್ಕೆ ಹೋಗಬೇಡಿ. ನಂಬಿರೋರನ್ನು ಕೂಡ ಹಾಳು ಮಾಡೋಕ್ಕೆ ಹೋಗಬೇಡಿ. ಇವರು ಭಾಳ ತಂತ್ರಗಾರಿಕೆ ಉಪಯೋಗಿಸ್ಕೊಂತಾರೆ. ಅಂದರೆ ಇಷ್ಟು ದಿನ ನಿಮ್ಮನ್ನು ಮಾತಾಡ್ಸಿರಲ್ಲ, ನಿಮ್ದು ಯಾರಂತನೂ ಗೊತ್ತಿರಲ್ಲ, ನೀವು ಅವರಿಗೆ ನೀವು ಏನಾದ್ರು ಹತ್ರ ಹೋದ್ರೆ ನಿಮ್ಮ ಹೆಸರು ಕೂಡ ಗೊತ್ತಿರಲ್ಲ. ನಿಮ್ಮ ಮೇಲೆ ಕೈ ಹಾಕೋದು, ಸನ್ಮಾನ ಮಾಡೋದು, ಕೂರ್ಸೋದು, ಭಾಳ ಮೃದುವಾಗಿ ಸಾಫ್ಟಾಗಿ ಮಾತಾಡೋವಂಥದ್ದು. ಯಾರು ಪವರ್ಫುಲ್ ಇರ್ತಾರಲ್ಲ ಅವ್ರು ಕರೆದ್ಬಿಟ್ಟು ನಿಮ್ಮನ್ನು ಭಾಳ ಸಾಫ್ಟಾಗಿ ಮಾತಾಡ್ತಾರೆ. ಏನಂತ, ಇಲ್ಲಪ್ಪ ನೀನು ಈ ಸರಿ ಇನ್ನು ಸರಿ ನನ್ನ ತಮ್ಮ ಥರ ನೋಡ್ಕೊತೀನಿ, ನನ್ನ ಜೊತೆಗಿರು, ನನ್ನ ಜೊತೆಗೆ ಓಡಾಡು, ನಿನ್ಗೇನು ಬೇಕು ಎಲ್ಲ ಮಾಡಿಕೊಡ್ತೀವಿ. ಇವತ್ತಷ್ಟೇ ಅದು. ನೀವು ನಾಮಿನೇಷನ್ ಹಿಂದೆ ಸರ್ಕಂಡ ಮೇಲೆ ನಿಮ್ಮ ಮುಖನೂ ನೆನಪಿರಲ್ಲ, ನಿಮ್ಮ ಹೆಸರು ನೆನಪಿರಲ್ಲ. ನೀವೇನಾದ್ರು ಮನೆ ಹತ್ರ ಹೋದಪ್ಪ ಅಂದ್ರೆ ನಿಮ್ಮನ್ನು ಮಾತಾಡ್ಸೋದು ಇಲ್ಲ ಅವರು. ಈ ಥರ ಕಥೆಗಳು ಕರ್ನಾಟಕ ಅಲ್ಲ, ಭಾರತ ದೇಶ ತುಂಬ ಪ್ರತಿ ಎಲೆಕ್ಷನ್ನಲ್ಲೂ ಈ ರೀತಿ ಕೆಲಸಗಳು ಆಗ್ತಾನೆ ಇರ್ತವೆ. ನಿಮಗೆ ನಿಜವಾಗ್ಲೂ ಆಕಾಂಕ್ಷೆ ಇತ್ತು ಅಂತಂದರೆ, ಮುಂದೊಂದು ದಿನ ನೀವು ಜನಪ್ರತಿನಿಧಿ ಆಗಬೇಕು ಅನ್ನೋದಿದ್ದರೆ, ನಮ್ಮ ದೇಶದ ಒಂದು ಸಂವಿಧಾನದ ಅಡಿಯಲ್ಲಿ ಈ ಎಲೆಕ್ಷನ್ಗಳು ನಡೀತವೆ. ಬಹಳ ಬ್ಯೂಟಿಫುಲ್ ಪ್ರಕ್ರಿಯೆ ಅಂತಂದು, ಬ್ಯೂಟಿಫುಲ್ ಪ್ರಾಸೆಸ್ ಇದು. ಲೀಡ್ರಾಗಿ ಎಮರ್ಜ್ ಆಗಬೇಕು ಅಂತಂದರೆ ಒಂದು ಎಲೆಕ್ಷನ್ನ ಫೈಟ್ ಮಾಡಲೇಬೇಕಾಗುತ್ತೆ. ದೊಡ್ಡ ದೊಡ್ಡ ವಿರೋಧಿಗಳನ್ನು ಕಟ್ಕೊಂಡು, ದೊಡ್ಡ ಪ್ರಬಲವಾದ ವಿರೋಧಿಗಳ ವಿರುದ್ಧ ಒಂದು ಎಲೆಕ್ಷನ್ನ ಮಾಡಿದಾಗ ಮಾತ್ರ ನಿಮಗೆ ಒಂದು ರೆಕಗ್ನಿಷನ್, ಒಂದು ಐಡೆಂಟಿಟಿ ಸಿಗ್ತದೆ. ಹಾಗಾಗಿ ಯಾವ ಕಾರಣಕ್ಕೂ ಹಿಂದೆ ಸರಿಯೋದಕ್ಕೆ ಹೋಗಬೇಡಿ. ಈ ಎಲೆಕ್ಷನ್ನಲ್ಲಿ ನೀವೇನಾದ್ರೂ ನಾಮಿನೇಷನ್ ಹಾಕಿರಿ, ನಿಮ್ಗೊಂದು ಒಳಗೊಂದು ಕಿಚ್ಚಿರ್ತದೆ. ಒಂದು ಲೀಡ್ರ್ ಆಗೋದ್ರ ಜೊತೆಗೆ, ಎಲೆಕ್ಷನ್ ಗೆಲ್ಲಬೇಕು ಅನ್ನೋದ್ರ ಜೊತೆಗೆ, ದಾವಣಗೆರೆಯಲ್ಲಿ ಕುಟುಂಬ ರಾಜಕಾರಣನ ನಾವು ಅಂತ್ಯ ಆಡಬೇಕು ಅನ್ನೋದು ಇರ್ತದೆ. ಎಸ್ಪೆಷಲಿ ಯಾರ್ಯಾರು ಮುಸ್ಲಿಂ ಕ್ಯಾಂಡಿಡೇಟ್ಗಳು ನೀವು ನಾಮಿನೇಷನ್ ಹಾಕಿದ್ದೀರಿ, ದಯವಿಟ್ಟು ಅದು ಎಷ್ಟೇ ಕಷ್ಟ ಬರಲಿ ಹಿಂದಕ್ಕೆ ಸರಿಯೋದಕ್ಕೆ ಹೋಗಬೇಡಿ. ನೀವು ನಿಂತ್ಕೊಂಡು ಫೈಟ್ ಮಾಡಿ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓಟ್ಗಳನ್ನು ತಗೊಳ್ರಿ. ನೀವು ಓಡಾಡಿ, ಬೂತ್ ಲೆವೆಲಲ್ಲಿ ಕೆಲಸ ಮಾಡಿ, ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿ.
ಮ್ಯಾಕ್ಸಿಮಮ್ ಮನಸ್ಸುಗಳನ್ನ ಗೆಲ್ಲೋದಕ್ಕೆ ಪ್ರಯತ್ನ ಮಾಡಿ. ಜನ ಖಂಡಿತ ಕೈ ಹಿಡಿತಾರೆ. ಮೊದಲನೇ ಸರಿ ಗೆಲುವು ಆಗದೇ ಇರ್ಬೋದು, 2ನೇ ಸರಿನೂ ಆಗದೇ ಇರ್ಬೋದು, 3ನೇ ಸರಿನೂ ಆಗದೇ ಇರ್ಬೋದು. ಮುಂದೊಂದು ದಿನ ಖಂಡಿತ ಗೆಲುವು ನಿಮ್ದು ಆಗ್ತದೆ. ಈ ಒಂದು ಸಂದೇಶನ ಈ ವಿಡಿಯೋ ಮೂಲಕ ಹೇಳ್ಬೇಕಂತ ಅನ್ನಿಸ್ತು, ಹಾಗಾಗಿ ಹೇಳಿದ್ದೇನೆ. ನಿಮ್ಮ ಮೇಲೆಲ್ಲ ಬಹಳ ನಂಬಿಕೆ ಇದೆ, ನೀವು ಯಾವ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂತಂದು. ದಯವಿಟ್ಟು ನನ್ನ ವಿಡಿಯೋದಲ್ಲಿ ಹೇಳಿದ ರೀತಿಯಲ್ಲಿ ಯಾವುದೇ ಆಮಿಷಗಳಿಗೆ ಒಳಗಾಗಿ ಹಿಂದಕ್ಕೆ ಸರಿಬೇಡಿ. ನಿಮ್ಮ ಮೇಲಿರೋ ಏನು ಗೌರವ ಇರ್ತೈತಲ್ಲ, ಅದು ಇವತ್ತು 100% ಇರೋದು 1% 0%ಗೆ ಇಳಿದು ಹೋಗ್ಬಿಡುತ್ತೆ. ಜನ ನಾಳೆ ನಿಮ್ಮನ್ನು ನೋಡಿ ನಗ್ತಾರೆ. ಅದು ಕಳಂಕ ಅನ್ನೋದು ಪರ್ಮನೆಂಟಾಗಿ ಅಂಟ್ಕೊಂಡ್ಬಿಡ್ತದೆ. ನೀವು ಜನ ಕಾಡಿಸ್ತಾ ಇರ್ತಾರೆ ನಿಮಗೆ. ಅದನ್ನು ಒತ್ಕೊಂಡು ಬದುಕೋದಕ್ಕಿಂತ ಸ್ವಾಭಿಮಾನಿಯಾಗಿ ಒಂದು ಹೋರಾಟ ಮಾಡೋದು ಭಾಳ ಲೇಸು. ಒಂದಿನ ಹುಲಿಯಾಗಿ ಬದುಕ್ರಿ, 100 ದಿನ ಇನ್ನೇನೋ ಆಗಿ ಬದುಕೋದಕ್ಕಿಂತ ಅಂತ. ನಮಸ್ಕಾರ.